ಋಷಿವರ್ಯ ಭಗೀರಥ, ನಿನ್ನ ಘೋರ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಯಾವ ವರವನ್ನು ಬೇಕೋ ಬೇಡಿಕೋ. ಓ ಋಷಿಪುಂಗವ ಭಗೀರಥ, ನಿನ್ನ ತಪಸ್ಸಿಗೆ ನಾನು ಪ್ರಸನ್ನನಾಗಿದ್ದೇನಪ್ಪ. ನಿನ್ನ ಘೋರವಾದ ತಪಸ್ಸಿನ ರಹಸ್ಯವಾದರೂ ಏನು? ಪರಮಾತ್ಮ ಪರಮಾತ್ಮ, ಕೊನೆಗೂ ನನ್ನ ತಪಸ್ಸಿನ ಕೂಗು ನಿನಗೆ ಕೇಳಿತೇ ತಂದೆ. ನನಗೆ ತಿಳಿಯಲಾಗುತ್ತು ಇನ್ನೇನೇನು ತಂದೆ. ಕಪಿಲ ಮಹಾ ಋಷಿ ಮುನಿಗಳ ಕೋಪಕ್ಕೆ ನಮ್ಮ ಪೂರ್ವಜರು ಸುಟ್ಟು ಭಸ್ಮವಾಗಿದ್ದಾರೆ. ಎಂದಿಗೂ ಮುಕ್ತಿಯ ಭಾಗ್ಯ ಸಿಕ್ಕಿಲ್ಲ. ಆ ಗಂಗೆಯನ್ನು ಬಡಿಗೊಳಿಸಿ ಆ ನಮ್ಮ ಪೂರ್ವಜರಿಗೆ ಮುಕ್ತಿ ಸಿಗುವ ಭಾಗ್ಯ ನೀಡಿ ನನ್ನ ಗಂಗೆ, ಆ ಗಂಗೆಯನ್ನೇ ಕಾರ್ಖಾನೆ ಮಾಡುವ. ಆ ಗಂಗೆಯೇ ಧರೆಗಿಳಿದು ಬಿಡುತ್ತಾರೆ ಭಗೀರಥ. ಆಗಲೇ ಪರಮಾತ್ಮ, ಆಗಲೇ ನಮ್ಮ ಪೂರ್ವಜರಿಗೆ ಮುಕ್ತಿಯ ಭಾಗ್ಯವನ್ನು ದೊರಕಿಸಿದ ತಂದೆ. ಧನ್ಯೋಸ್ಮಿ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಸರ್ವರಿಗೂ ಮಂಗಳವಾಗಲಿ. ಭಗೀರಥ ಮಹರ್ಷಿಯ ಭಕ್ತಿಯ ಪರಾಕಾಷ್ಠತೆ ಜಗದ ಸಮಸ್ತ ಮನುಕುಲಕ್ಕೆ ಆದರ್ಶವಾಯಿತು. ಆತನ ಅಚಲ ಭಕ್ತಿಯ ದಶೆಯಿಂದ ಈ ಭೂಮಂಡಲವೂ ಪವಿತ್ರವಾಯಿತು. ನಿಮ್ಮೆಲ್ಲರ ಸಂಕಲ್ಪದ ಮನೋರಥಗಳು ಶೀಘ್ರದಲ್ಲಿಯೇ ಫಲ ಲಭಿಸುವಂತಾಗಲಿ. ಸರ್ವರಿಗೂ ಮಂಗಳವಾಗಲಿ. ಶುಭಮಸ್ತು,
ಶುಭಮಸ್ತು ಶುಭಮಸ್ತು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ